ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನಿವತ್ತು ಉದ್ಯೋಗಿನಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಉದ್ಯೋಗಿನಿ ಯೋಜನೆ ಅಂತ ಅಂದರೆ ಏನು, ಈ ಉದ್ಯೋಗಿನಿ ಯೋಜನೆಗೆ ಯಾರ್ಯಾರು ಅರ್ಹರಾಗಿದ್ದಾರೆ, ಇದರಲ್ಲಿ ವಯಸ್ಸಿನ ಮಿತಿ ಏನು, ಮತ್ತು ಏನೇನು ಡಾಕ್ಯುಮೆಂಟ್ಗಳು ಬೇಕು, ಮತ್ತು ಈ ಅರ್ಜಿನ ಎಲ್ಲಿ ಹಾಕಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಉದ್ಯೋಗಿನಿ ಯೋಜನೆಯಲ್ಲಿ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಗೌರ್ಮೆಂಟ್ ಅವರು 1.5 ಲಕ್ಷದಿಂದ 3 ಲಕ್ಷ ತನಕ ಯಾವುದೇ ಬಡ್ಡಿ ಇಲ್ದಲೆ ಝೀರೋ ಬಡ್ಡಿಲಿ ನಿಮಗೆ ಲೋನ್ನ ಕೊಡ್ತಾ ಇದ್ದಾರೆ. ಆ ಲೋನ್ನ ಉಪಯೋಗ ಮಾಡಿಕೊಂಡು ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬೋದು. ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ, ಸ್ವಂತವಾಗಿ ಒಂದು ಬಿಸ್ನೆಸ್ ಮಾಡಬೇಕು, ಆ ಬಿಸ್ನೆಸ್ಸಲ್ಲಿ ನಾನು ಕೂಡ ಹಣ ಸಂಪಾದಿಸಬೇಕು ಅಂತೇಳಿ. ಆ ಥರ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ. ಆ ಹಣ ನಿಮಗೆ ಇರಲ್ಲ. ಆ ಟೈಮಲ್ಲಿ ನೀವು ಈ ಗೌರ್ಮೆಂಟವರು ಕೊಡ್ತಾ ಇರೋ ಈ ಉದ್ಯೋಗಿನಿ ಯೋಜನೆಯ ಉಪಯೋಗ ಮಾಡಿಕೊಂಡು ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬೋದು. ನೀವು ಮಾಡೋ ಬಿಸ್ನೆಸ್ಸು ಸಣ್ಣದಾಗಿರಲಿ ಇಲ್ಲ ದೊಡ್ಡದಾಗಿರಲಿ, ಈ ಯೋಜನೆ ಮುಖಾಂತರ ನಿಮ್ಮ ಕನಸನ್ನ ನನಸು ಮಾಡ್ಕೊಬೋದು. ಮತ್ತು ನೀವು 1.5 ಲಕ್ಷದಿಂದ 3 ಲಕ್ಷ ತನಕ ಲೋನ್ ತೊಗೋತೀರಲ್ಲ, ಅದಕ್ಕೆ ಯಾವುದೇ ಆದಂತಹ ಪ್ರೂಫ್ನ ಕೇಳೋದಿಲ್ಲ ಅವರು. ನಿಮ್ಮ ಮನೆ ಇದೆಯಾ, ನಿಮ್ಮ ಆಸ್ತಿ ಇದೆಯಾ, ಅದ್ರ ಪ್ರೂಫ್ ಮುಖಾಂತರ ಏನು ನಿಮಗೆ ಲೋನ್ ಕೊಡೋಲ್ಲ. ಗೌರ್ಮೆಂಟ್ ಕಡೆಯಿಂದ ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅದ್ರ ಪ್ರೂಫ್ನ ಕೇಳಿಕೊಂಡು ನಿಮಗೆ 1.5 ಲಕ್ಷದಿಂದ 3 ಲಕ್ಷ ತನಕ ಲೋನ್ನ ಕೊಡ್ತಾ ಹೋಗ್ತಾರೆ. ಈ ಉದ್ಯೋಗಿನಿ ಯೋಜನೆಯಲ್ಲಿ ಯಾವ್ಯಾವ ಏಜ್ ಲಿಮಿಟ್ ಇದೆ, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ತನಕ ನೀವು ಈ ಉದ್ಯೋಗಿನಿ ಯೋಜನೆಯ ಉಪಯೋಗ ಪಡ್ಕೊಬೋದು ಅಂತ ಅಂದರೆ 18 ವರ್ಷದಿಂದ 55 ವರ್ಷದ ತನಕನೂ ನೀವು ಈ ಉದ್ಯೋಗಿನಿ ಯೋಜನೆಯ ಉಪಯೋಗಗಳನ್ನ ಪಡ್ಕೊಬೋದು. ನೀವು ಈ ಯೋಜನೆ ಉಪಯೋಗನ ಪಡ್ಕೊಬೇಕು ಅಂತಂದರೆ ಕರ್ನಾಟಕದಲ್ಲಿ ಕಾಯಂ ನಿವಾಸಿಯಾಗಿರಬೇಕು. ನೀವು ಕರ್ನಾಟಕದಲ್ಲೇ ಇರಬೇಕು. ಮತ್ತು ಯಾವುದೇ ಥರ ಈಗ ನೀವು ಅಲೆಮಾರಿಯಾಗಿರ್ತೀರ, ಒಂದು ಕಡೆಯಿಂದ ಒಂದು ಕಡೆ ಹೋಗ್ತೀರಾ ಅಂತ ಅಂದರೆ ನೀವು ಈ ಯೋಜನೆಯ ಉಪಯೋಗನ ಪಡ್ಕೊಳ್ಳೋದಕ್ಕಾಗಲ್ಲ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಇರ್ತಾರಲ್ಲ, ಅವರು ನೀವು 3 ಲಕ್ಷ ಏನಾದರೂ ಸಾಲ ತೊಗೊಂಡಿದ್ರಿ ಅಂತ ಅಂದರೆ 40% ಸಬ್ಸಿಡಿ ಅಂತೇಳಿ 1.5 ಲಕ್ಷ ಅವರೇ ಅದನ್ನು ತೀರಿಸ್ಕೊತಾರೆ. 1.5 ಲಕ್ಷದಷ್ಟು ಅವರೇ ತೀರಿಸ್ಕೊತಾರೆ. ಮತ್ತು ಇನ್ನು ಸಾಮಾನ್ಯ ವರ್ಗದ ಮಹಿಳೆಯರು ಇರ್ತಾರಲ್ಲ, ಅವರು 30% ಸಬ್ಸಿಡಿ ಅಂತೇಳಿ. ಈಗ ನೀವೇನಾದರೂ 3 ಲಕ್ಷ ಸಾಲನ ತೊಗೊಂಡಿದ್ರಿ ಅಂತ ಅಂದರೆ 90,000 ಸಾಲನ ಅವರೇ ತೀರಿಸ್ಕೊತಾರೆ. ಈ ಉದ್ಯೋಗಿನಿ ಯೋಜನೆ ನೀವು ಅಪ್ಲೈ ಮಾಡಬೇಕು ಅಂದರೆ ಏನೇನು ದಾಖಲೆ ಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತೇಳಿ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಖಾತೆಯ ವಿವರ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜಿಂದು ಒಂದು ಫೋಟೋ ಬೇಕಾಗುತ್ತೆ, ಸ್ವಂತ ಉದ್ಯೋಗದ ಬಗ್ಗೆ ವಿವರ, ನೀವು ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಿ ಅದ್ರ ಬಗ್ಗೆ ನೀವು ವಿವರಗಳನ್ನ ಹೇಳ್ಬೇಕಾಗುತ್ತೆ. ಇದನ್ನು ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂತ ಅಂದರೆ ನೀವು ನಿಮ್ಮದು ಅಂಗನವಾಡಿ, ನಿಮ್ಮ ಮನೆ ಹತ್ರ ಯಾವ್ದಾದ್ರು ಅಂಗನವಾಡಿ ಇರುತ್ತಲ್ಲ, ಆ ಅಂಗನವಾಡಿಗೆ ಹೋಗ್ಬಿಟ್ಟು ಅಲ್ಲಿ ಅರ್ಜಿ ಫಾರಮ್ನ ಫಿಲಪ್ ಮಾಡಬೇಕಾಗುತ್ತೆ, ಅಂದರೆ ಭರ್ತಿ ಮಾಡಬೇಕಾಗುತ್ತೆ. ಅಲ್ಲಿ ದಾಖಲೆಗಳು ಏನೇನು ಅವ್ರು ಕೇಳ್ತಾರೆ ಆ ಅರ್ಜಿಗೆ, ಆ ದಾಖಲೆಗಳೆಲ್ಲನೂ ಕೊಟ್ಟು ನೀವು ತಕ್ಷಣ ಸಾಲನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀರ. ಅವೆಲ್ಲನೂ ಕೊಟ್ಟು ನೀವು ಫಾರಮ್ನ ಫಿಲಪ್ ಮಾಡಿದ್ಮೇಲೆ ನಿಮಗೆ ಸಾಲನ ಯಾವತ್ತು ಬರುತ್ತೆ ನಿಮಗೆ ಲೋನು ಅಂತೇಳಿ ಅವ್ರ ಮುಖಾಂತರನೇ ನೀವು ತಿಳ್ಕೊಬೋದು. ಮತ್ತು ಲೋನ್ ಅಪ್ಲೈ ಆದಮೇಲೆ ನೀವು ಅದ್ರದ್ದು ಲೋನ್ನ ತೊಗೊಂಡು ನೀವು ಏನು ಕನಸನ್ನ ಕಂಡಿರ್ತೀರ ಆ ಕನಸನ್ನ ನನಸು ಮಾಡ್ಕೋಬೋದು. ಮಹಿಳೆಯರಿಗೆ ಒಳ್ಳೆಯ ಅವಕಾಶ ಇದು. ನೀವೇನಾದರೂ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಈ ಯೋಜನೆ ಮುಖಾಂತರ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬೋದು. ಇದು ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ತುಂಬ ಉಪಯೋಗವಾಗಿದೆ. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.